ರೀ, ಇವತ್ತು ತುಳಸಿ ಹಬ್ಬ ಕಣ್ರಿ. ಅದಕ್ಕೆ ನಾನೇನು ಮಾಡ್ಲಿ? ತುಳಸಿ ಹಬ್ಬ ಆದ್ರೆ ನೀವು ಮಾಡ್ಬೇಕು, ಹೆಣ್ಮಕ್ಳು ಮನೇಲಿರೋರು. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ ಸೊಸೆ ಒಂಚೂರು ತುಳಸಿ ಪೂಜೆ ಮಾಡಕ್ ಹೇಳಿ. ಅದು ಏನೇನ್ ಬೇಕು ಸಾಮಾನೆಲ್ಲ ನಾನು ಬೇಕಿದ್ರೆ ನಾನು ತರಿಸ್ಕೊಡ್ತೀನಿ. ಅಲ್ಲ ಕಣೆ, ಈ ವಿಷಯನ ನೀನ್ ಹೇಳ್ಬೇಕಾ ನಾನ್ ಹೇಳ್ಬೇಕಾ ಹೇಳು? ಮನೆ ಹೆಣ್ಮಕ್ಳು ನೀವಿಬ್ರು ಮಾತುಕತೆ ಆಡ್ಕೊಂಡು ಪೂಜೆ ಪುನಸ್ಕಾರ ಎಲ್ಲ ನೀವ್ ಮಾಡ್ಬೇಕು. ಅದನ್ ಬಿಟ್ಟು ನನಗೆ ಹೇಳಿ ಅಂತ ಅಂದ್ರೆ ನಾನ್ ಹಿಂಗ್ ಹೇಳಕ್ಕಾಯ್ತದ ಹೇಳು? ಹೋಗಮ್ಮ ತುಳಸಿ ಪೂಜೆ ಮಾಡೋನಕ್ಕಾಗುತ್ತಾ? ಅಯ್ಯೋ, ನೀವ್ ಹೇಳದ್ ನೋಡಿದ್ರೆ ಏನ್ ನಿಮ್ ಸೊಸೆ ನಾನು ಹೇಳಿದ್ ಮಾತೆಲ್ಲ ಕೇಳ್ತಾಳೆ ಅನ್ನೋ ತರ ಹೇಳ್ತಾ ಇದ್ದೀರಾ. ಅಯ್ಯೋ ನೋಡಿ, ಈಗ ಒಂದ್ ನಿಮಿಷ ಇರಿ. ಶರ್ಮಿಳಾ, ಶರ್ಮಿಳಾ, ಅಮ್ಮ ಶರ್ಮಿಳಾ, ಬಾಯ್ಲಿ. ಈ ಮುತ್ಕಿದೊಂದು ಚಾಲು ಆಯ್ತು. ಶರ್ಮಿಳಾ, 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 ಬಾಯ್ಲಿ ಅಂತೆ. ನಿಮ್ದಿಯಾಗಿ ಮಲ್ಕೊಳಕ್ಕೂ ಬಿಡಲ್ಲ. ಏನತ್ತೆ, ಏನ್ ಕರೆದ್ರಲ್ಲ? ಅಲ್ಲಮ್ಮ ಶರ್ಮಿಳಾ, ಇವತ್ತು ತುಳಸಿ ಹಬ್ಬ ಇತ್ತು, ಒಂಚೂರು ತುಳಸಿ ಪೂಜೆ ಮಾಡ್ಬಿಡಮ್ಮ. ನೋಡಿ ಅತ್ತೆ, ನನಗೆ ತುಳಸಿ ಪೂಜೆ ಮಾಡು, ಹಳ್ಳಿ ಕಟ್ಟಿಸುತ್ತು ಇದೆಲ್ಲಾನು ಹೇಳಕ್ ಬರ್ಬೇಡಿ. ನಿಮ್ ಮಗನ್ ಜೀವನದ ಬಗ್ಗೆ ಯೋಚನೆ ಇದ್ರೆ ಸುಮ್ಮನೆ ನಾನು ಏನ್ ಮಾಡ್ತೀನೋ ಅದನ್ನ ತಿನ್ಕೊಂಡು ಅನ್ಕೊಂಡು ಆರಾಮಾಗಿರಿ. ಅದನ್ ಬಿಟ್ಟು ನೀನ್ ಅದನ್ ಮಾಡು, ಇದನ್ ಯಾಕೆ ಮಾಡ್ದೆ, ಇದನ್ ಮಾಡ್ಬೇಡ, ಹಿಂಗಿರು ಹಂಗಿರು ಅಂತ ನನಗೆ ಹೇಳಕ್ ಬರ್ಬೇಡಿ. ಅಲ್ಲಮ್ಮ, ಮನೆ ಸೊಸೆಯಾಗಿ ನೀನ್ ಮಾಡ್ದೆ, ಯಾರು ಮಾಡ್ಬೇಕು ಹೇಳಿದೆಲ್ಲ ನಾನು? ಹಾ, ಮನೆ ಸೊಸೆಯರೆಲ್ಲ ಇದನ್ ಮಾಡ್ಲೇಬೇಕು ಅಂತ ಏನಾದ್ರು ಅಗ್ರಿಮೆಂಟ್ ಮಾಡಿಸಿ ಆಮೇಲೆ ಮದ್ವೆ ಮಾಡ್ಕೊಂಡ್ ಬಂದಿದ್ರ ನೀವು? ನೋಡಿ, ಇದೆಲ್ಲಾನು ನನ್ನ ಹತ್ರ ಇಟ್ಕೋಬೇಡಿ. ಏನ್ ನೆನೆ ನಮ್ಮ ಅಣ್ಣ ಬಂದಾಗ ಏನ್ ಮಕ ಸಿಂಡ್ರಿಸ್ಕೊಂಡು ಹಂಗೆ ಹಿಂಗೆ ಅದು ಇದು ಅಂತ ಮಾತಾಡ್ತಾ ಇದ್ರಿ. ಅಲ್ಲಮ್ಮ, ನಾವೇನ್ ಮಾಡ್ಬಾರ್ದೇನು ಮಾಡಿದ್ವಲ್ಲ, ನೀ ಏನ್ ಮಾಡಿದ್ಯೋ ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ ಅಷ್ಟೇ. ನೋಡಿ, ಇದೇ ಫಸ್ಟ್ ಇದೇ ಲಾಸ್ಟ್. ನೀವೇನಾದ್ರೂ ನಮ್ಮ ಮನೆ ಕಡೆಯವ್ರಿಗೆ ನೀವು ಹಂಗೆ ಹಿಂಗೆ ಅಂತ ಏನಾದ್ರೂ ಹೇಳಕ್ ಹೋದ್ರೆ ನಿಮ್ಮೇಲೆ ವರದಕ್ಷಿಣೆ ಕಿರುಕುಳ ಕೇಸ್ ಹಾಕ್ತೀನಿ. ಅರ್ಥ ಆಯ್ತಾ? ಆಮೇಲೆ ನಾನು ಮಾನಸಿಕವಾಗಿ ದೈಹಿಕವಾಗಿ ಅಲ್ಲೇ ಮಾಡ್ತಿದ್ದಾರೆ, ನನಗೆ ಮನೆಯಲ್ಲಿ ಬದುಕೋ ಆಸೆನೇ ಇಲ್ಲ, ಸೂಸೈಡ್ ಮಾಡ್ಕೋಬೇಕು ಅನ್ನೋ ತರ ಆಗ್ತಾ ಇದೆ, ಅಷ್ಟು ಹಿಂಸೆ ಕೊಡ್ತಾರೆ ಅಂತ ಹೇಳಿ ಜೈಲಿಗೆ ಹಾಕಿಸ್ಬೇಕಾಗುತ್ತೆ. ಹುಷಾರಾಗಿರಿ. ಅಲ್ಲಮ್ಮ ಶರ್ಮಿಳಾ, ಮಾಡೋ ತಪ್ಪೆಲ್ಲ ನೀವು ಮಾಡ್ತೀರಾ, ಆಮೇಲೆ ಅತ್ತೆ ಮಾವ ಗಂಡಿನ ಮೇಲೆ ಹೆರಾಸ್ಮೆಂಟ್ ಕೇಸು ಡೌರಿ ಕೇಸು ಅಂತ ಹಾಕ್ಬಿಟ್ರೆ ಹೆಂಗೆ ಹೇಳು? ಅಲ್ಲ ಮಾವ, ನಮ್ಗೆ ಹೆಂಗ್ ಬೇಕು ಹಂಗ್ ಇರಕ್ ಬಿಡ್ಲಿಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡ್ಬೇಕು? ಈಗ ನೋಡಿ, ಅದನ್ ಮಾಡು ಇದನ್ ಮಾಡು ಅಂತ ಹೇಳ್ತಿದಾರೆ, ನನ್ಗ ಅದೆಲ್ಲಾನು ಮಾಡಕ್ ಆಗಲ್ಲ. ನನ್ ಪಾಡಗ್ ನಾನು ಆರಾಮಾಗಿರ್ತೀನಿ. ಮಾಡಾಕಿದನ್ನ ತಿನ್ನಿ, ನಾನು ಮಾಡಕ್ಕಾಗ್ಲಿಲ್ವಾ ನೀವೇ ಮಾಡ್ಕೊಳ್ಳಿ ಅಷ್ಟೇ. ನೋಡಮ್ಮ ಶರ್ಮಿಳಾ, ನೀನು ನಮ್ಮನೆ ಹೆಣ್ಮಕ್ಳು ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಏನು ಮಾತಾಡಕ್ ಹೋಗ್ತಾ ಇಲ್ಲ. ನೋಡು, ಮನೇಲಿ ಹೆಣ್ಮಕ್ಳು ಯಾವ ತರ ಇರ್ಬೇಕು ಅನ್ನೋದನ್ನ ಸ್ವಲ್ಪ ನಿಮ್ಮ ಮಾತಿಗೆ ನೋಡಿ ತಿಳ್ಕೊ. ಆ ಹುಡುಗಿ ದೀಪ್ತಿ ಎಷ್ಟು ಒಳ್ಳೆ ಹುಡುಗಿ, ಅಂತವ್ರ ಮನೆಯಿಂದ ಬಂದು ನೀನು ಈ ತರ ನಡ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಮ್ಮ. ಮದ್ವೆ ಮುಂಚೆ ನಿಜವಾಗ್ಲೂ ನಿಮ್ಮ ಅದಕ್ಕೆ ಸುಳ್ಳು ಹೇಳೋದಲ್ಲ, ನಿಮ್ಮ ಅದಕ್ಕೆ ನೋಡಿ ಎಷ್ಟು ಒಳ್ಳೆ ಹುಡುಗಿ, ಏನು ಇಂಥ ಒಳ್ಳೆ ಗುಣ ಇದೆ, ನನ್ ಸೊಸೆನಲ್ಲೂ ಇಂಥ ಗುಣಗಳು ಇರ್ತವೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಈ ತರ ಆಡ್ತೀಯ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಕಣಮ್ಮ. ಈಗ ನಮ್ಗೇನೇನೆ ಆ ಕೇಸ್ ಹಾಕಿ ಈ ಕೇಸ್ ಹಾಕಿ ಜೈಲು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ, ಇದೆಲ್ಲಾನು ಮಾತಾಡಿದ್ರೆ ಹಿಂಗಮ್ಮ ಇದು? ನೋಡಿ ಮಾವ, ನೀವು ನನ್ ಸುದ್ದಿಗೆ ಬರೋದ್ ಬೇಡ, ನಾನ್ ನಿಮ್ ಸುದ್ದಿಗೆ ಬರಲ್ಲ. ನನ್ ಪಾಡಗ್ ನಾನು ಆರಾಮಾಗಿರ್ತೀನಿ. ಏನ್ರಿ ಇದು? ಈ ಹುಡುಗಿ ಏನೋ ಬದ್ಲಾಗೈತೆ ಅಂತ ನಾವ್ ಅನ್ಕೊಂಡ್ರೆ ಹುಡುಗಿ ಮತ್ತೆ ಅದೇ ಹಳೆ ಚಾಲಿನ ಶುರು ಮಾಡ್ಬಿಡ್ತಲ್ಲ. ಬಿಡು ಹೋಗ್ಲಿ, ಈ ವಿಷಯನ ನಮ್ಮ ಶಶಾಂಕ್ ಕೇಳೋದ್ ಬೇಡ. ಪಾಪ ಕೇಳಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ತಿರುಗಿ ಆಮೇಲೆ ಅವ್ರಿಬ್ರು ಮತ್ತೆ ಬಂದ್ಬಿಟ್ರೆ ಕಷ್ಟ. ಹಿಂಗೋ ಗಂಡ ಹೆಂಡತಿ ಆದ್ರೂ ಚೆನ್ನಾಗಿರ್ಲಿ ಬಿಡು, ನಮ್ದೇನು ಎಲ್ಲ ಮುಗೀತು. ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ, ಎಷ್ಟು ದಿನ ಇರ್ಬೇಕು ನಾವು? ಎಷ್ಟು ದಿನ ಹಿಂಗೋ ಕಾಲ ತಳ್ಳಿದ್ರಾಯ್ತು ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ಶರ್ಮಿಳಾ, ಶರ್ಮಿಳಾ, ಏನ್ರಿ? ಈಕೆ ಮೈ ಹುಷಾರಿಲ್ವಾ ನಿಮ್ಗೆ? ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಹೇಳ್ಬೇಕಿದ್ರೆ ಈಗಲೇ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡೋಣ. ಮೈ ಹುಷಾರಿಲ್ವಾ? ಏಕೆ? ನಾನ್ ಚೆನ್ನಾಗೇ ಇದ್ದೀನಲ್ಲ, ಏನಾಯ್ತು? ಮತ್ತೆ ಇಷ್ಟೊತ್ತಲ್ಲಿ ಯಾಕೆ ಮಾಡ್ಕೊಂಡಿದ್ಯಾ ಶರ್ಮಿಳಾ? ಟೈಮ್ ನೋಡಿದ್ಯಾ? 7 o'clock ಆಗಿದೆ. ಅಡ್ಗೆ ಮನೆಯಲ್ಲಿ ಅಮ್ಮ ಒಬ್ರೇ ಅಡ್ಗೆ ಮಾಡ್ತಿದ್ದಾರೆ, ನೀನು ಹೋಗೊಂದ್ ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಾ? ಈ ತರ ಮಲ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಏನೋ ಹುಷಾರಿಲ್ಲ, ಕೈಲಾಗ್ತಿಲ್ಲ ಅಂತಂದ್ರೆ ಮಲ್ಕೊ, ಪರವಾಗಿಲ್ಲ, ಚೆನ್ನಾಗೇ ಇದೆಯಲ್ಲ. ನೋಡ್ರಿ, ನನ್ಗೆ ಇವಾಗ ಅಡ್ಗೆ ಮಾಡೋ ಮನ್ಸಿಲ್ಲ, ಅದಕ್ಕೆ ಮಲ್ಗಿದ್ದೀನಿ. ಸುಮ್ಮನೆ ನನಗ್ ಡಿಸ್ಟರ್ಬ್ ಮಾಡ್ಬೇಡಿ, ನನಗೆ ತುಂಬಾ ನಿದ್ದೆ ಬರ್ತಾ ಇದೆ. ಯಾಕೆ ಶರ್ಮಿಳಾ, ಯಾಕೆ ಈ ತರ ಮಾಡ್ತೀಯ ಹೇಳು? ನೋಡು, ಸ್ವಲ್ಪನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ. ಹೋಗು, ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಗು. ಏನ್ ಮನೆಯಲ್ಲೂ ನಿಮ್ದಿಯಾಗಿ ಮಲ್ಕೊಳಕ್ಕೂ ಬಿಡೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ಗಂಟ ಮುತ್ಕಿ ಸೇವೆ ಮಾಡ್ಬೇಕು, ಆಮೇಲೆ ಇವ್ರದ್ದು ಬಂದ್ಬಿಟ್ಟು ಆಗ್ಲೇ ಹಂಗೆ ಹಿಂಗೆ ಅಂತಾರೆ. ಈಗೇನು, ನಾನು ಈ ರೂಮಲ್ಲಿ ಇರಬಾರ್ದು ಅಷ್ಟೇ ತಾನೆ? ಹೋಗ್ತೀನಿ ಬಿಡಿ. ಅಯ್ಯೋ ದೇವ್ರೆ, ಇವಳೇನೋ ಬದಲಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ರೆ ಇವಳೇನ್ ಮತ್ತೆ ಇದೇ ತರ ಆಡ್ತಿದ್ದಾಳಲ್ಲ. ಏನ್ ಮಾಡೋದಪ್ಪ, ಸದ್ಯ ನನ್ ಮಗನಾದ್ರೂ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅಲ್ಲ, ಇವಳು ಈ ತರ ಆಡೋಳು ನಿಜವಾಗ್ಲೂ ನನ್ ಜೊತೆ ಬಾಳ್ ಮಾಡ್ತಾಳೆ ಅನ್ನೋದೇ ಡೌಟ್ ಅಪ್ಪ. ಏನ್ ಮಾಡ್ಲಿ? ಈ ವಿಷಯನ ಗಿರೀಶ್ ಅವ್ರಿಗೆ ಹೇಳಲ್ಲ ಈ ತರ ಮಾಡ್ತಿದ್ದಾಳೆ ಮತ್ತೆ ಅಂತ? ಇಲ್ಲ, 1-2 ದಿನ ನೋಡೋಣ, ಆಮೇಲೆ ಹಿಂಗೆ ಮಾಡ್ತಿದ್ಲು ಅಂತಂದ್ರೆ ಅವ್ರಿಗೆ ಹೇಳಿದ್ರಾಯ್ತು. ಅಯ್ಯೋ, ನನಗಂತೂ ಈ ಮನೆಯಲ್ಲಿ ಉಸಿರು ಕಟ್ದಂಗ ಆಗ್ತಾ ಇದೆ. ಇನ್ನು ಎಷ್ಟು ದಿನ ನಾಟಕ ಮಾಡ್ಬೇಕಾಗುತ್ತೋ ಏನೋ.
ಅಣ್ಣಂಗೆ ಹಿಂಗಾದ್ರೂ ಮಾಡಿ ನೈಸ್ ಮಾಡಿ ಆಸ್ತಿ ಎಲ್ಲ ಬರ್ಸ್ಕೋಬೇಕು. ನನಗೆ ಜಾಸ್ತಿ ದಿನ ಈ ಥರ ಎಲ್ಲ ಡ್ರಾಮಾ ಮಾಡೋಕ್ಕಾಗಲ್ಲಪ್ಪ. ಇವನೇನು ಮಾಡ್ತಿದ್ದಾನೆ ಗೂಬೆ ನನ್ನ ಮಗ, ಒಂದು ಫೋನು ಮಾಡಲ್ಲ. ಮೆಸೇಜ್ ಮಾಡಿದ್ದೀನಿ, ಮೆಸೇಜ್ಗೆ ರಿಪ್ಲೈನೂ ಮಾಡಿಲ್ಲ. ಇರು ನಾನೇ ಕಾಲ್ ಮಾಡ್ತೀನಿ, ಏನು ಮಾಡ್ತಿದ್ದಾನೆ ನೋಡೋಣ. ಹಲೋ, ಹೇಳು ಬೇಬಿ, ಏನ್ ಮಾಡ್ತಿದೀಯಾ? ಹಾ, ಇಲ್ಲಿ ತಕದಿಮಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅಲ್ಲ ಕಣೋ, ಒಂದು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡೋಕ್ಕಾಗಲ್ವಾ? ಮೆಸೇಜ್ ಮಾಡಿದ್ದೀನಿ, ಒಂದು ಮಧ್ಯಾಹ್ನ ಮೆಸೇಜ್ ಮಾಡಿರೋದು ನಿಮಗೆ. ಆ ಮೆಸೇಜ್ನ ನೋಡೂನು ಇಲ್ಲ, ರಿಪ್ಲೈನೂ ಮಾಡಿಲ್ಲ. ಹಿಂಗಾದ್ರೆ ಕತೆ ಹೆಂಗೆ ಅಂತ ಮೆಸೇಜಲ್ಲಿ ಏನ್ ಕಳ್ಸಿದೀನಿ ಓದಿದ್ಯಾ? ಹಾ ಬೇಬಿ, ಮೆಸೇಜ್ ನೋಡ್ದೆ, ಬಟ್ ರಿಪ್ಲೈ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ, ಸಾರಿ. ಸಾರಿ ತಗೊಂಡೋಗಿ ಯಾವ್ದಾದ್ರು ಒಲೆನಲ್ಲಿ ಹಾಕು. ಯಾಕಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಸ್ವಲ್ಪ ಕೂಲ್ ಆಗಿರು. ನೋಡು, ನನಗೆ ಇನ್ನ ಜಾಸ್ತಿ ಟೈಮ್ ಇಲ್ಲ. ಈಗ ನಮ್ಮಣ್ಣ ನನಗೆ ಆಸ್ತಿನ ಬರ್ಕೊಡೋದಿಕ್ಕೆ ರೆಡಿ ಇದ್ದಾನೆ. ಸದ್ಯಕ್ಕೆ ಈಗ ನಾನು ಹೇಳೋಷ್ಟು ಕೆಲಸ ಮಾಡು. ಮುಂಚೆ ಇದ್ದಿದ್ದ ಪ್ಲಾನು ಕ್ಯಾನ್ಸಲ್ ಆಗಿದೆ. ಈಗ ಒಂದು ಕೆಲಸ ಮಾಡೋಣ. ಈಗ ಲಾಯರ್ಗೆ ಹೇಳಿ ಪೂರ್ತಿ ಆಸ್ತಿನ ನನ್ನ ಹೆಸ್ರಿಗೆ ಬರೋ ತರ ಮಾಡ್ಕೊಳ್ಳೋ ತರ ಒಂದು ಪತ್ರ ರೆಡಿ ಮಾಡಿಸ್ಬೇಕು. ಆದ್ರೆ ಈ ವಿಷಯನ ಅಣ್ಣಂಗೆ ಹೇಳಲ್ಲ ನಾನು. ಅಣ್ಣನ ಹತ್ರ ಏನ್ ಹೇಳ್ಬೇಕು ಲಾಯರ್ ಅಂತ ಅಂದ್ರೆ, ಈಗ ಏನಿದೆ ಅದರಲ್ಲಿ ಅರ್ಧ ನಿಮ್ಗೆ, ಅರ್ಧ ನಿಮ್ ತಂಗಿಗೆ ಅಂತ ಮಾಡ್ತಾ ಇದೀವಿ ಅಂತ ಸುಳ್ಳು ಹೇಳ್ಬೇಕು. ಆದ್ರೆ ಆ ಪತ್ರದಲ್ಲಿ ಪೂರ್ತಿ ಆಸ್ತಿ ನನ್ನ ಹೆಸರಿಗೆ ಬರೋ ತರ ಇರ್ಬೇಕು. ಅಲ್ಲ ಕಣೆ, ನೀನ್ ಹೇಳೋದೆಲ್ಲಾದ್ರೂ ಸಾಧ್ಯ ಆಗ ಮಾತಾ ಹೇಳು. ಈಗ ನಿಮ್ ಅಣ್ಣ ಓದಿದ್ದಾರೆ, ನಿಮ್ ಅತ್ತಿಗೆನೂ ಓದಿದ್ದಾರೆ, ಅವ್ರ ಪತ್ರ ನೋಡ್ರೆ ಸೈನ್ ಮಾಡ್ಬಿಡ್ತಾರ ಹೇಳು? ಅಕಸ್ಮಾತ್ ಅವ್ರಿಗೆ ಗೊತ್ತಾದ್ರೆ ನಾಳೆ ಇನ್ನೊಂದ್ ತೊಂದರೆ ಆಗುತ್ತೆ ನೋಡು. ಇದಕ್ಕೆಲ್ಲ ನಾನು ಬೇರೆ ಮಾಸ್ಟರ್ ಪ್ಲಾನೇ ಮಾಡಿದೀನಿ. ಏನ್ ಗೊತ್ತಾ, ಈಗ ರಿಜಿಸ್ಟರ್ ಆಗೋ ಟೈಮಲ್ಲಿ ಅಮ್ಮಂಗೆ ಫುಲ್ ಸೀರಿಯಸ್ ಅಂತ ನಾಟಕ ಮಾಡಕ್ ಹೇಳ್ತೀನಿ. ನಮ್ಮಮ್ಮ ಫುಲ್ ಸೀರಿಯಸ್ ಆಗಿರೋ ತರ ಏನೋ ಒಂದು ಡ್ರಾಮಾ ಮಾಡಕ್ ಶುರು ಮಾಡ್ತಾರೆ. ಆ ಟೈಮಲ್ಲಿ ವಿಧಿ ಇಲ್ಲದೆ ಅವರು ನನ್ನ ಹೆಸರಿಗೆ ಅರ್ಜೆಂಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಡೋ ತರ ಮಾಡ್ತೀನಿ. ಆವಾಗ ಪೂರ್ತಿ ಆಸ್ತಿ ನನ್ನ ಹೆಸರಿಗೆ ಬರುತ್ತಾ ಅವ್ರ ಹೆಸರಿಗೆ ಹೋಗುತ್ತಾ ಅಂತ ಚೆಕ್ ಮಾಡಲ್ಲ ಅವರು. ಏನು ನೋಡ್ದೆ ಆ ಪತ್ರಕ್ಕೆ ಸೈನ್ ಮಾಡಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ನೋಡು, ಇದೆಲ್ಲ ನಾನು ತುಂಬಾ ಹುಷಾರಾಗಿ ಮಾಡ್ಬೇಕು. ನಾವು ಎಲ್ಲೂ ಎಡವಟ್ಟಾಗಬಾರ್ದು. ನೋಡು, ಪತ್ರ ರೆಡಿ ಮಾಡ್ಸೋ ಜವಾಬ್ದಾರಿ ನಾನು ನಿನಗೆ ಕೊಟ್ಟಿದ್ದೀನಿ. ಎಲ್ಲಾನು ಹುಷಾರಾಗಿ ಮಾಡ್ಸು. ದುಡ್ಡು ಬೇಕಿದ್ರೆ ಎಷ್ಟಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಸರಿ, ಆಯ್ತು ಬಿಡು. ಮತ್ತೆ ಹೇಗಿದೀಯಾ? ಅತ್ತೆ ಮನೆಯಲ್ಲಿ ಇದೀಯಾ? ಏನು ನಿಮ್ಮ ಯಜಮಾನ್ರು ಅಲ್ಲೇ ಇದ್ದಾರಾ? ಇಲ್ಲೇ ಇದ್ದಾನೆ. ಹೃದಯ ಏನ್ ಮಾಡ್ತಾನೆ? ಮಾತಾಡ್ಸಕ್ ಬಂದ ನಾನೇ ಮಾತಾಡಿಸ್ಲಿಲ್ಲ. ಅವನ ಜೊತೆ ನನ್ಗೇನ್ ಮಾತು ಹೇಳು? ಅಯ್ಯೋ, ನನಗ್ ತುಂಬಾ ಭಯನೇ ಆಗೋಗಿತ್ತು ಕಣೆ. ನೀನ್ ಅಲ್ಲಿಗೆ ಹೋಗಿದೀಯಾ ಅಂತ ಅಂದಾಗ್ಲೇನೆ ಅಯ್ಯೋ ಇವಳು ಮನ್ಸು ಬದಲಾಯಿಸ್ಕೊಂಡು ಹೋಗ್ಬಿಟ್ಲಾ, ನನ್ನ ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ. ನಿಜವಾಗ್ಲೂ ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನೀನ್ ಇಲ್ದೆ ನಾನು ಇರೋಕೆ ಆಗಲ್ಲ ಗೊತ್ತಾ? ನಾನು ನಿನ್ನ ಅಷ್ಟೊಂದು ಇಷ್ಟಪಡ್ತೀನಿ. ಅದ್ ನನಗೆ ಗೊತ್ತು ಬಿಡು ಬೇಬಿ. ಸರಿ ಆಯ್ತು, ಇಲ್ಲಿ ಜಾಸ್ತಿ ಮಾತಾಡಕ್ಕಾಗಲ್ಲ. ಯಾರಾದ್ರೂ ಬಂದ್ರೆ ಕಷ್ಟ. ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು? ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ದಾಳೆ. ಒಳಗಡೆ ಬಂದೊಂಚೂರು ಕೆಲಸ ಮಾಡ್ಕೊಡೋಣ, ಮಟ್ಟನ ಏನೂ ಇಲ್ಲ. ಸರಿ ಹಾಗಿದ್ರೆ ಎಲ್ಲಾದ್ರೂ ಹೊರಗಡೆ ಬಂದು ಮಾತಾಡು ನನ್ನ ಜೊತೆನಲ್ಲಿ. ಈಗ ತುಂಬಾ ಲೇಟ್ ಆಗಿದೆ, ಈಗ ಹೊರಗಡೆ ಬರಕ್ಕಾಗಲ್ಲ. ಸರಿ, ಊಟ ಮಾಡಿ ಮಲ್ಕೋ. ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ ನಿನಗೆ. ಸರಿ ಬೇಬಿ, ಆಯ್ತು. ಮಿಸ್ ಯು, ಲವ್ ಯು, ಬಾಯ್. ಹಾ, ಲವ್ ಯು ಟು ಬೇಬಿ, ಬಾಯ್. ಇದೇನಿದು ಲವ್ ಯು ಟು ಅಂತ ಏನು ಅಂತವಳೆ? ಶರ್ಮಿಳಾ, ಯಾರ ಜೊತೆ ಮಾತಾಡ್ತಾ ಇದೀಯಾ? ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆ ಇಲ್ಲಿ ಮನೆಯಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡೋದಕ್ಕೂ ಸ್ವಾತಂತ್ರ್ಯ ಇಲ್ವಾ ನನಗೆ? ಏನಾಯ್ತು ಬೇಬಿ, ನಿಮ್ಮ ಅತ್ತೆನಾ? ಸರಿ, ಆಮೇಲೆ ಫ್ರೀ ಮಾಡ್ಕೊಂಡು ಮೆಸೇಜ್ ಮಾಡು. ಹಾ ಕಣೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಇಲ್ಲ ಮೆಸೇಜ್ ಮಾಡ್ತೀನಿ ಬಿಡು. ಈ ಮನೆಯಲ್ಲಿ ನನಗೆ ಒಂದ್ 4 ಮಾತಾಡಕ್ಕೂ ಸ್ವಾತಂತ್ರ್ಯ ಇಲ್ದಿರೋ ತರ ಆಗೋಗ್ಬಿಟ್ಟಿದೆ. ಅಲ್ಲ ಅತ್ತೆ, ಯಾಕತ್ತೆ? ಹಾ, ನಾನು ಯಾರ ಜೊತೆ ಮಾತಾಡಿದ್ರೆ ನಿಮ್ಗೇನು? ಯಾರು ಏನು ಎತ್ತ ಅಂತ ಕೇಳೋ ಅವಶ್ಯಕತೆ ಇದೆಯಾ ನಿಮ್ಗೆ? ನೋಡು ಶರ್ಮಿಳಾ, ನೀನ್ ಮಾಡ್ತಿರೋದು ಒಂದು ಸರಿ ಇಲ್ಲ. ಅಲ್ಲ, ನೀನು ಸಾಯಂಕಾಲ ಹೋಗಿ ಮಲ್ಕೊಂಡೋಳು, ಇಷ್ಟೊತ್ತಾದ್ರೂ ನೀನು ಅಡಿಗೆ ಮನೆ ಕಡೆ ತಲೆ ಹಾಕಿಲ್ವಲ್ಲ? ಗಂಡ ಮಗು ನಮಗ್ ಬೇಡಮ್ಮ, ನಮಗ್ ನೀನ್ ಮಾಡ್ಕೊಡ್ಲೇ ಬೇಡ, ನಮಗ್ ಮಾಡ್ಕೊಡು ಅಂತ ನಾವು ಕೇಳೋದು ಇಲ್ಲ. ಅದೇ ನಿನ್ ಮಗ ನಿನ್ ಗಂಡಂಗೆ ಏನ್ ಮಾಡಿರ್ತೀಯಾ? ಇವತ್ತೇ ಈ ತರ ಆದ್ರೆ ಮುಂದೆ ಯಾವ ತರ ಜೀವನ ಮಾಡ್ತೀಯ ನೀನು? ನೋಡು, ಇದೆಲ್ಲ ಸರಿ ಇಲ್ಲ. ಈ ತರ ಕುತ್ಕೊಂಡು ಫೋನಲ್ಲಿ ಮಾತಾಡೋದು ಅದು ಏನಪ್ಪ, ನನಗೇನೋ ನೀನು ಲವ್ ಯು ಅಂದಂಗೆ ಕೇಳಿಸ್ತು. ಅದು ಏನ್ ನಿಜನ ಸುಳ್ಳ ಏನು ಗೊತ್ತಿಲ್ಲ, ಆದ್ರೂ ಮಾತ್ರ ಹೇಳ್ತೀನಿ. ನೋಡು, ನಮ್ಮ ಮನೆ ಮಾನ ಮರ್ಯಾದೆ ಕಳಿಬೇಡ. ಯಾಕಂದ್ರೆ ಅವಾಗಿಂದನೂ ಒಂದು ಮರ್ಯಾದೆ ಉಳಿಸ್ಕೊಂಡು ಬಂದಿದೀವಿ. ನಮ್ಮ ಮನೆತನ ಅಂತ ಅಂದ್ರೆ ಎಲ್ಲರೂ ಗೌರವ ಕೊಡ್ತಾರೆ. ಅಂತವ್ರ ಮನೆತನಕ್ಕೆ ನೀನು ಮಸ್ಸಿ ಬೆಳಿಬೇಡ. ಯಾರು ನೋಡಿ ಅಯ್ಯೋ ನೋಡಿ ಇವಳು ಅವ್ರ ಮನೆ ಸೊಸೆ ಹಿಂಗ್ ಮಾಡಿದ್ಲಂತೆ ಅಂತ ಅನ್ಬಾರ್ದು.
ಆ ತರ ಜೀವನ ಮಾಡ್ಕೊಂಡು ಹೋಗು ಅಷ್ಟೇ ನಾನು ನಿನ್ಗೆ ಹೇಳೋದು. ನಾನು ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಸ್ಕೊಂಡು ಕಲಿಯೋಷ್ಟು ಚಿಕ್ಕ ಹುಡುಗಿ ಅಲ್ಲ ನಾನು. ನನಗೂ ಎಲ್ಲ ಗೊತ್ತಾಗುತ್ತೆ. ನೋಡಿ, ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ. ನನ್ ಕೆಲ್ಸ ಏನಿದೆ ಅದನ್ನ ನಾನು ಮಾಡ್ತಾನೆ ಇದೀನಿ. ಫಸ್ಟ್ ನಿನ್ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ಅದನ್ನ ನಿಭಾಯಿಸತ್ ಕಲಿ. ಹೋಗು, ಮೊದ್ಲು ನಿನ್ ಗಂಡಂಗೆ ಊಟಕ್ಕೆ ಕೊಡು, ನಿನ್ ಮಗಂಗೆ ಊಟ ಮಾಡ್ಸು. ಅಡ್ಗೆ ಅಂತೂ ಮಾಡಿಲ್ಲ, ಮಾಡಿರೋ ಅಡ್ಗೆನಾದ್ರೂ ಬಡ್ಸತ್ ಕಲಿ. ಬಡ್ಸ್ಕೊಂಡು ನೀನು ತಿನ್ನು. ಅಡ್ಗೆ ಮಾಡಿರೋರ್ಗೆ ಬಡ್ಸಕ್ ಬರಲ್ವಾ? ನೀವೇ ಬಡ್ಸೋಗಿ ನಿಮ್ ಮಗಂಗೆ ನಿಮ್ ಮೊಮ್ಮಗಂಗೆ. ನಾನು ಆಮೇಲೆ ಬಂದು ಇಟ್ಕೊಂಡು ಊಟ ಮಾಡ್ತೀನಿ. ಹೋಗಿ ಹೋಗಿ ನಿನ್ನ ಬದ್ಲಾಗಿದ್ಯಾ ಅಂತ ನಿಮ್ಮ ಅಣ್ಣ ಜವಾಬ್ದಾರಿ ತಗೊಂಡು ಇಲ್ಲಿ ಬಿಟ್ಟು ಹೋದ್ನಲ್ಲಮ್ಮ. ತಡಿ, ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ. ನೋಡಪ್ಪ, ಬದ್ಲಾಗಿದ್ದಾಳೆ ಅಂತ ಅಂದಿಲ್ಲ, ಇಂಥ ಕೆಲಸ ಮಾಡ್ತಿದ್ದಾಳೆ ಮನೆಗೆ ಬಂದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಡೆಯೋ ವಿಚಾರ ನಮ್ಮ ಅಣ್ಣನ ಮನೆವರೆಗೂ ಹೋಗ್ಕೂಡ್ದು. ಹೋದ್ರೆ ನೆಕ್ಸ್ಟ್ ಮಿನಿಟ್ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾಗತ್ತೆ ಅಷ್ಟೇ. ಏನೋ ಮರ್ಯಾದಸ್ತ್ರ ಮನೆತನ, ಮರ್ಯಾದಿ ಅದು ಇದು ಅಂತಿದ್ರಲ್ಲ, 3 ಕಾಸು ಕರಾಜ್ ಹಾಕ್ಬಿಡ್ತೀನಿ. ಹೋಗಿ ಸ್ಟೇಷನ್ ಅಲ್ಲಿ ಏನ್ ಹೇಳ್ಬೇಕು ಅನ್ನೋದು ನನಗ್ ಗೊತ್ತಿದೆ. ಹಂಗ ಹೇಳಿದ್ರೆ ನಿನ್ನ ಕರ್ಕೊಂಡೋಗಿ ಎಲ್ಲಾರನ್ನು ಜೈಲ್ ಕಂಬಿ ಎಣ್ಸೋ ತರ ಮಾಡ್ತೀನಿ. ಹೋಗಿ ಹೋಗಿ ನಿನ್ನಂತ ಮನೆ ಸೊಸೆ ಮಾಡ್ಕೊಂಡ್ವಲ್ಲ, ಏನಾದ್ರೂ ಮಾಡ್ಕೊ ಹೋಗು.